ಸಬ್ಸಿಡಿ ಮೂಲಕ ಲೋನ್ ಕೊಡಿಸ್ತೀನಿ ಅಂತ ಅಮಾಯಕ ಜನರಿಗೆ ಉಂಡೆನಾಮ ತಿಕ್ಕಿದ ಯುವತಿಯೊಬ್ಬಳ ಕತೆ ಇದು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರಲ್ಲಿ ಜನರಿಗೆ ವಂಚಿಸಿದ್ದ ಆಕೆ ಕೋಟಿ ಕೋಟಿ ದುಡ್ಡು ಮಾಡಿಕೊಂಡು ಸದ್ಯ ಎಸ್ಕೇಪ್ ಆಗಿದ್ದಾಳೆ. ಸದ್ಯ ಆ ವಂಚಕಿ ದೆಸೆಯಿಂದ ಕೊಟ್ಟವನು ಕೊಡಂಗಿ, ಇಸ್ಕೊಂಡವನು ಏರುಭದ್ರ ಅನ್ನೋ ಹಾಗಾಗಿದೆ ಈ ಜನರ ಸ್ಥಿತಿ. ಹಾಗಾದ್ರೆ ಯಾರು ಆ ಖತರ್ನಾಕ್ ವಂಚಕಿ? ಇದೇ ಇವತ್ತಿನ ವಿಶೇಷ, ಪವಿತ್ರ ಪಂಗನಾಮ. ನಾನು ನಿಕೇಶ್ ಕೊಠಾರಿ. ನಿಮಗೆ 10 ಲಕ್ಷ ಲೋನ್ ಕೊಡ್ತೀವಿ, 5 ಲಕ್ಷ ಸಬ್ಸಿಡಿ ಇರುತ್ತೆ, ಮಿಕ್ಕ 5 ಲಕ್ಷ ಹಣವನ್ನ ಸಾಲವಾಗಿ ವಾಪಸ್ ಕಟ್ಟಿದ್ರೆ ಸಾಕು. ಮಿಕ್ಕಿದ ದುಡ್ಡನ್ನ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಸರ್ಕಾರನೇ ಮನ್ನಾ ಮಾಡುತ್ತಾ ಅಂತ ಹೇಳಿ ಪ್ರೊಸೆಸಿಂಗ್ ಫೀಸ್ ಹೆಸರಲ್ಲಿ ಕೋಟಿ ಕೋಟಿ ವಂಚಿಸಿದ್ದ ಆಕೆ ನೂರಾರು ಜನರಿಗೆ ನಾಮ ಹಾಕಿ ಓಡಿ ಹೋಗಿದ್ದಾಳೆ. ಅಂತೋಳೊಬ್ಬಳ ಖತರ್ನಾಕ್ ವಂಚಕಿಯ ಕತೆ ಕೇಳಿ ಸದ್ಯ ಪೊಲೀಸರವರೇ ಬೆಚ್ಚಿ ಬಿದ್ದಿದ್ದಾರೆ. ಪ್ರಿಯ ವೀಕ್ಷಕರೇ, ಸುಲಭವಾಗಿ ದುಡ್ಡು ಮಾಡಲು ಮನುಷ್ಯ ಏನೆಲ್ಲ ಬುದ್ಧಿ ಯೂಸ್ ಮಾಡ್ತಾನೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್. ಈ ಫೋಟೋದಲ್ಲಿರೋ ಮಹಿಳೆ ಹೆಸರು ಪವಿತ್ರ, ವಯಸ್ಸಿನ 26, ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಹೊಸೂರು ತಾಲೂಕಿನವಳು. ಆನೇಕಲ್ ಬಾರ್ಡರ್ನಲ್ಲಿ ಭಾರೀ ಗೋಲ್ಮಾಲ್ ಮಾಡ್ತಾ ಸುತ್ತಮುತ್ತಲ ಮಂದಿಯನ್ನ ಬುಟ್ಟಿಗೆ ಹಾಕೊಂಡಿದ್ದ ಈಕೆ ಮಹಿಳೆಯರನ್ನೇ, ಅದರಲ್ಲೂ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಮಾಡುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ವಂಚನೆಯ ಗಾಳ ಬೀಸಿದ್ದಾಳೆ. ಲೋನ್ ನೆಪದಲ್ಲಿ ಪವಿತ್ರ ಪಂಗನಾಮ, ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ಮಹಾವಂಚನೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮೇಕ್ ಇನ್ ಇಂಡಿಯಾ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಉಪಯೋಗ ಆಗಲೆಂದೇ ಕೇಂದ್ರ ಸರ್ಕಾರ ಜಾರಿಗೆ ತಂದ ಈ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಕೋಟ್ಯಾಂತರ ಮಂದಿ ಉಪಯೋಗ ಪಡೆದಿದ್ದಾರೆ. ಅದೆಷ್ಟೋ ಮಂದಿ ತಮ್ಮ ಬಿಸ್ನೆಸ್ನಲ್ಲಿ ಯಶಸ್ಸು ಕಂಡಿದ್ದಾರೆ. ಎಷ್ಟೋ ಬಡವರ ಮನೆಗಳು ಬೆಳಕಾಗಿವೆ. ಆದರೆ ಇದನ್ನೇ ನೆಪವಾಗಿಟ್ಟುಕೊಂಡ ಈ ಪವಿತ್ರ ಅನ್ನೋ ವಂಚಕಿ ದುಡ್ಡು ಮಾಡಲು ನಿಂತಿದ್ದಾಳೆ. ನನಗೆ ಅವರು ಗೊತ್ತು, ಇವರು ಗೊತ್ತು, ಕೇಂದ್ರದಿಂದ ಸರ್ಕಾರದಲ್ಲಿ ನನಗೆ ಅವರು ಪರಿಚಯ ಇದ್ದಾರೆ, ಇವರು ಪರಿಚಯ ಇದ್ದಾರೆ, ನನಗೆ ನಿರ್ಮಲಾ ಸೀತಾರಾಮನ್ 1 to 1 ಪರಿಚಯ ಇದ್ದಾರೆ. ಹೀಗಾಗಿ ಕಷ್ಟಪಡುವ ಮಹಿಳೆಯರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೊಸ ಯೋಜನೆ ಅಡಿಯಲ್ಲಿ ಲೋನ್ ಕೊಡಿಸ್ತೀನಿ ಅಂತ ನಂಬಿಸಿ ಕಡೆಗೆ ನಾಮ ತಿಕ್ಕಿದ್ದಾಳೆ. ಹೆಸರು ರತ್ನಮ್ಮ ಅಂತ. ನಾವಿಲ್ಲಿ ಮೇಕ್ ಇನ್ ಇಂಡಿಯಾದ ಅಡಿನಲ್ಲಿ ಇದು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಚಕ್ಕೆ, ಲವಂಗ, ಏಲಕ್ಕಿ ಆ ಥರ ಪ್ಯಾಕಿಂಗ್ ಮಾಡಿಸ್ಕೊಂಡು ಒಂದು 50 ಜನ ಕೆಲಸ ಮಾಡ್ಕೊಂಡಿದ್ರಿ. ಇವಳು ಯಾರ ಹತ್ರ ಮಾಹಿತಿ ಕೇಳ್ಕೊಂಡು ಬಂದ್ಲು. ಅಲ್ಲಿಗೆ ಬಂದುಬಿಟ್ಟು ನಮ್ಮನ್ನೆಲ್ಲನೂ 5 ಮಿಷಿನ್ ಇಟ್ಕೊಂಡು ನೀವು ಇಷ್ಟು ಜನ ಕೆಲಸ ಮಾಡ್ತೀರಾ, ನಾನು ಒಬ್ಬೊಬ್ರಿಗೆ 5 ಮಿಷಿನ್ ಕೊಡಿಸ್ತೀನಿ, 25,500 ರೂಪಾಯಿ ದುಡ್ಡು ಕಟ್ಟ್ರಿ, ನೀವು 10 ಲಕ್ಷ ಒಬ್ರಿಗೆ ಲೋನ್ ಕೊಡ್ತೀನಿ, 5 ಲಕ್ಷ ಫ್ರೀ, 5 ಲಕ್ಷ ಕಟ್ಟೋದು ಅಂತ ಹೇಳಿದ್ಲು. ನಾವೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ. ಹಿಂಗೆ ಈ ಥರ ಇರೋವಾಗ ನಾವು 12 ಜನ ಬ್ಯಾಚ್ಗೆ ಒಂದೊಂದು ಮಿಷಿನ್ 5 ಮಿಷಿನ್ ಹಾಕ್ಸ್ಕೊಳ್ಳೋಣ ಅಂತ ಚರ್ಚೆ ಮಾಡಿ ಎಲ್ಲರೂ ದುಡ್ಡು ಹಾಕಿದ್ವಿ ಅವಳಿಗೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇನ್ನೇನು ಬಂದೇ ಬಿಡ್ತು ಅಂತ ಚಾತಕ ಪಕ್ಷಿಯಂತೆ ಜನ ಕಾಯ್ತಾ ಇದ್ರೆ ಈ ಹುಡುಗಿ ಎಲ್ಲರಿಗೂ ಯಾಮಾರಿಸಿಕೊಂಡು ಮನೆಯಲ್ಲಿ ಆ ಸಂಭ್ರಮ ಈ ಸಂಭ್ರಮ ಅಂತ ಕೇಕ್ ಕಟ್ ಮಾಡಿಕೊಂಡು ಮಜಾ ಮಾಡ್ಕೊಂಡಿದ್ದಾಳೆ. ಹತ್ತತ್ರ 1,60,00,000 ಟೋಪಿ ಹಾಕಿ ಎಸ್ಕೇಪ್ ಆಗಲು ಪ್ರಯತ್ನಿಸಿದ್ದಾಳೆ. ಅವಳೇನು ಮಾಡಿದ್ಲು, 45 ದಿವಸದ ಒಳಗೆ ದುಡ್ಡು ಬರುತ್ತೆ ಅಂತ ಹೇಳಿ ಸುಮಾರು 1,60,00,000ವರೆಗೂ ನಮ್ಮದು ಎಲ್ಲರದು ಸೇರಿ ದುಡ್ಡು ಅಕೌಂಟ್ ತಗೊಂಡು ಹೋಗಿದ್ದಾಳೆ ಅವಳು. ಇವಾಗ 45 ದಿನ ನೋಡಿದ್ರಿ, ಆಮೇಲೆ ಬಂದಿಲ್ಲ ದುಡ್ಡು. ಮತ್ತೆ ಕೇಳಿದ್ರಿ, ಯಾರೋ ಪೂರ್ಣಿಮಾ ಮೇಡಮ್ ಅಂತ MD ಇದ್ದಾರೆ, ಅವ್ರು ಸೈನ್ ಮಾಡಬೇಕು, ಅವ್ರಿಗೆ ಇನ್ನೂ ದುಡ್ಡು ಕೊಡಬೇಕು, ಕೊಟ್ಟರೆ ನಾವು ಇಮಿಡಿಯೇಟ್ 3 ದಿವಸಕ್ಕೆ ತರಿಸ್ಕೊಡ್ತೀವಿ ಅಂತ ಮಾತಾಡಿದ್ಲು. ಆಮೇಲೆ ಬಂದುಬಿಟ್ಟು ಅವರು 3 ದಿವಸ ನೋಡಿದ್ರಿ, ಬಂದಿಲ್ಲ. ವಂಚನೆಯ ಸಲುವಾಗಿ ಆಫೀಸ್ ಓಪನ್. ಇನ್ನು ಜನರಿಗೆ ವಂಚನೆ ಮಾಡಲೆಂದೇ ಈ ಪವಿತ್ರ ಬ್ಲೂವಿಂಗ್ಸ್ ಅನ್ನೋ ಆಫೀಸನ್ನು ಓಪನ್ ಮಾಡಿದ್ಲು. ಹೊರಗಡೆ ಬೋರ್ಡ್ ನೇತಾಕಿ ಒಳಗೆ ಅಕ್ರಮ ಎಸಗ್ತಾ ಇದ್ಲು. ಆ ಕಚೇರಿಯಲ್ಲೇ ಎಲ್ಲರನ್ನು ಕರೆಸಿ ಆಗಾಗ ಈ ಸೆಲೆಬ್ರೇಷನ್ ಆ ಸೆಲೆಬ್ರೇಷನ್ ಅಂತ ಕೇಕ್ ಕಟ್ ಮಾಡಿಸಿ ಎಲ್ಲರಿಗೂ ನಂಬಿಕೆ ಬರೆಸ್ತಿದ್ಲು. ಟ್ರಸ್ಟ್ನ ತೋರಿಸಿದ್ದು, ಮತ್ತು ಟ್ರಸ್ಟಲ್ಲಿ ಮಂತ್ಲಿ ಒನ್ಸ್ ಏನೋ ಒಂದು ಕಾರ್ಯಕ್ರಮಗಳನ್ನ ಮಾಡೋದು, ಇದೆಲ್ಲ ತೋರಿಸಿ ನಮ್ಮನ್ನು ನಂಬಿಸಿ ಮತ್ತು ಅವ್ರು ಹೇಳೋ ರೀತಿ ಏನಂತಂದರೆ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆದರೆ ನೀವು 5 ಲಕ್ಷ ಅಷ್ಟೇ ನೀವು ಕಟ್ಟೋದಿರುತ್ತೆ, 5 ಲಕ್ಷ ರೂಪಾಯಿ ಸಬ್ಸಿಡಿ ಕೆಳಗೆ ನೀವು ಕಟ್ಟೋದಿರಲ್ಲ. ಹಾಗಂತ ಹೇಳುವಾಗ ಯಾರೇ ಒಂದು ಮಿಡಲ್ ಕ್ಲಾಸ್ ಇರೋರು ಕೆಲಸ ಮಾಡೋದಕ್ಕೇನೋ ಒಂದು ನಂಬಿಕೆ ಬರುತ್ತೆ. ಹಾಗೇನೆ ಎಲ್ಲರೂ ಅವರು ಒಳಗಡೆ ಕರ್ಕೊಂಡಿದ್ರು. ಕೇಳಿದ್ರಲ್ಲ, ಏ ಪವಿತ್ರ ಅನ್ನೋ ಮೋಸಗಾತಿಗೆ ಮಾತೇ ಬಂಡವಾಳ, ಮಾತಲ್ಲೇ ಮನೆ ಕಟ್ತಾರೆ ಅಂತಾರಲ್ಲ,
ಅಂತ ಗಿರಾಕಿಯವಳು ಎಲ್ಲರನ್ನ ಕರೆಸಿ ಆ ಫಂಕ್ಷನ್ನು ಈ ಫಂಕ್ಷನ್ನು ಅಂತ ಮಾಡಿಸಿ ಹಣ ಹಾಕಿಸಿಕೊಂಡು ಕಡೆಗೆ ಲೋನೂ ಇಲ್ಲ ಪ್ಲ್ಯಾನೂ ಇಲ್ಲ, ಹಣೆಗೆ ತಿರುಪತಿ ನಾಮ ಹಾಕಿ ಕಳಿಸ್ತಿದ್ಲು. ಪಾಪ ಈ ಅಮಾಯಕ ಹೆಂಗಸರು ಹಣ ಇಲ್ಲದೆ ಇದ್ದಾಗ ಕಿವಿಯಲ್ಲಿರೋ ಚಿನ್ನದ ಓಲೆ, ಕೈಯಲ್ಲಿರೋ ಉಂಗುರ, ಕೊರಳಲ್ಲಿರೋ ಸರ ಎಲ್ಲವನ್ನ ಮಾರಾಟ ಮಾಡಿ ಈ ಪವಿತ್ರಾಳಿಗೆ ಹಣ ಕೊಟ್ಟಿದ್ದಾರೆ ಅಂದರೆ ಈ ಪವಿತ್ರಾಳದ್ದು ಅದಿನ್ನೆಂಥ ವಂಚನೆಯ ಜಾಲ ಅನ್ನೋದನ್ನ ಯೋಚನೆ ಮಾಡಿ. ಕೋಟಿ ಕೋಟಿ ಹಣ ಕಣ್ಣೀರೊರೆಸೋ ನಾಟಕ. ಈ ಮಧ್ಯೆ ಅದೆಲ್ಲಿತ್ತೋ ಏನೋ ಕೋಟಿ ಕೋಟಿ ಹಣದ ವಿಡಿಯೋ ಮಾಡಿರೋ ಈಕೆ ಜನರ ಕಣ್ಣೀರರಿಸಲು ಮುಂದಾಗಿದ್ದಾಳೆ. ಸಾಲ ಎಷ್ಟು ದಿನವಾದರೂ ಬರದೇ ಇದ್ದಾಗ ಎಲ್ಲರೂ ಪವಿತ್ರಾಳಿಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಣ ಕೊಡು, ಇಲ್ಲ ಲೋನ್ ಕೊಡಿಸು, ಯಾವುದೂ ಆಗದೆ ಇದ್ರೆ ನೀನೇ ಕೈಯಿಂದ ಆದರೂ ಕೊಡುವಂತ ಜೋರು ಮಾಡಿದ್ದಾರೆ. ಆಗ ಅದೆಲ್ಲಿತ್ತೋ ಏನೋ ಈ ಹುಡುಗಿ ಒಂದಷ್ಟು ದುಡ್ಡು ತೋರಿಸಿ, ಇದೆಲ್ಲ ಚೆನ್ನೈನಿಂದ ಬಂದಿದ್ದು, ನಿಮ್ಮ ದುಡ್ಡು ನನ್ನ ಬಳಿ ಬಂದಿದೆ, ಎಲ್ರಿಗೂ ಹಂಚಿಕೆ ಮಾಡೋಕೆ ಕೆಲವು ಪ್ರಕ್ರಿಯೆಗಳಿವೆ, ಎಲ್ಲ ಮುಗಿಸಿ ನಿಮ್ಮನೆ ಬಾಗಿಲಿಗೆ ತಲುಪಿಸ್ತೀನಿ ಎಂದಿದ್ದಾಳೆ. ಕೆಲವರಿಗೆ ಯುಕೆಯಿಂದ ಹಣ ಬಂದಿದೆ ಅಂದಿದ್ದಾಳೆ. ಇವರು ನನಗೆ ಬೇರೆಯವ್ರಿಗೆಲ್ಲ ಹೆಂಗೆ ಹೇಳಿದ್ದಾರೆ ಅಂದರೆ ಚೆನ್ನೈ ಕೃಷ್ಣಗಿರಿ ಅಂತ ಬರೋದು. ನನಗೆ ಹೇಳಿದ್ದು ಹೆಂಗೆ ಅಂದರೆ FCR UKಯಿಂದ ಅಮೌಂಟ್ ಬರ್ತಿದೆ, FCR ಫಂಡ್ ಬರ್ತಿದೆ. ಸೊ ನಮಗೆ ಇದ್ರ ಬಗ್ಗೆ ತಿಳಿದಿತ್ತು, ಟ್ರಸ್ಟ್ ಅಂದರೆ ಏನು, ಹೇಗೆ ಫಂಡ್ ಬರುತ್ತೆ ಇವರಿಗೆ, ಹೆಂಗೆಲ್ಲ ಬರುತ್ತೆ ಸ್ವಲ್ಪ ತಿಳಿದಿತ್ತು. ಸ್ವಲ್ಪ ನಾಲೆಜಾಗಿ ಕೇಳಿದಾಗ ನನಗೆ ಹೆಂಗೆ ಹೇಳಿದ್ರು ಅಂದರೆ ಇವ್ರು ನಾನು ಸ್ವಲ್ಪ ನಾಲೆಜ್ ಇದೆ ಅಂತ ಪರ್ಸನ್ ಏನೋ ಗೊತ್ತಿಲ್ಲ, ಇವರು ಹೆಂಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋರು ಗೊತ್ತಿಲ್ಲ. ಪ್ರತಿ ಕ್ವಶನ್ಗೂ ಎಲ್ಲ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡೋರು, ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್, ಎಡಿಟಿಂಗ್ ಡಾಕ್ಯುಮೆಂಟ್ಸ್. ನನಗೆ UKಯಿಂದ ಬಂದಿದೆ ಸರ್, ನಮ್ಮ ಟ್ರಸ್ಟಿಗೆ 17 ಕೋಟಿ ಬಂದಿದೆ, ಪ್ಲಸ್ ಲಿಕ್ವಿಡ್ ಆಗಿ 110 ಕೋಟಿ ಬಂದಿದೆ ನನಗೆ. ಸೊ ಇದರಲ್ಲಿ ನಾನು ಟೋಟಲಾಗಿ ಧರ್ಮಪುರಿ, ಕೃಷ್ಣಗಿರಿ, ಕರ್ನಾಟಕ ಸೈಡು, ಬಾಗ್ಲೂರು, ಹೊಸಕೋಟೆ, ಈ ಬೊಮ್ಮನಹಳ್ಳಿ, ಬೇಗೂರು, ಈ ಥರ ಅಡ್ರೆಸ್ ಇಲ್ಲೆಲ್ಲ ನಾವು ಲೋನ್ ಪ್ರೆಸೆಂಟ್ ಮಾಡ್ತಿದ್ದೀವಿ. ಪ್ಲಸ್ ನಮಗೆ ಇದಕ್ಕೂ ನಂಬಿಕೆ ಬರೋ ಥರ 54 ಪೊಲೀಸ್ ಲೇಡೀಸ್ ಪೊಲೀಸ್, ವುಮೆನ್ಸ್ ಪೊಲೀಸ್ ಸ್ಟೇಷನ್ ಕೃಷ್ಣಗಿರಿಯಲ್ಲಿ ಅವ್ರ ಫೋಟೋಸ್ ಎಲ್ಲ ತೋರಿಸಿ ನಮ್ಗೆ ನಂಬಿಸಿದ್ರು. ಎಸ್, ಈ ಪವಿತ್ರ ಅನ್ನೋ ಹುಡುಗಿ ಎಂಥ ಇಂಟೆಲಿಜೆಂಟ್ ಅಂದರೆ ಮೋಸ ವಂಚನೆ ಅನ್ನೋದು ಈಕೆಯ ರಕ್ತದ ಕಣ ಕಣದಲ್ಲೂ ಇತ್ತೋ ಏನೋ. ಅಂತೂ ಯಾರು ಏನೇ ಹೇಳಿದ್ರು ಈಕೆ ಬಳಿ ರೆಡಿಮೇಡ್ ಉತ್ತರ ಇದ್ದೇ ಇರ್ತಿತ್ತು. ಹಣ ಬಂದೇ ಬಿಡ್ತು, ಬೇಕಾದರೆ ನೋಡಿ ಈ ಡಾಕ್ಯುಮೆಂಟ್ ಅಂತ ಯಾವ್ಯಾವುದೋ ಫೇಕ್ ಡಾಕ್ಯುಮೆಂಟ್ ತೋರಿಸಿ ಈ ಜನರಿಗೆ ವಂಚಿಸ್ತಾ ಇದ್ರು. ಈ ಅಮಾಯಕ ಹೆಂಗಸರಿಗೆ ಪಾಪ ಲೋಕಜ್ಞಾನ ಇಲ್ಲ, ಹೋಗ್ಲಿ ಅಂದರೆ ಇಂಗ್ಲೀಷೂ ಬರಲ್ಲ. ಈಕೆ ತೋರಿಸಿದ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನೇ ಒರಿಜಿನಲ್ ಅಂತ ನಂಬಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸುಮ್ಮನಾಗ್ತಿದ್ರು. ಈ ಥರ ನಿರ್ಮಲಾ ಸೀತಾರಾಮನ್ ಡಾಕ್ಯುಮೆಂಟ್ ತೋರಿಸೋದು, ಇದು ಡಾಕ್ಯುಮೆಂಟ್ಸು ನಮಗೆ ಆಗಿದೆ, ರಿಲೀಸ್ ಬಂದಿದೆ, ಅಕೌಂಟ್ ಬಂದಿದೆ. ಇನ್ನೊಂದು ಅವಳ ಹತ್ರ ಸ್ಪೆಷಲ್ ಏನಂದರೆ ಮೊಬೈಲ್ ಫೇಕ್ ಆ್ಯಪ್ ಇಟ್ಕೊಂಡಿರೋಳು ಸರ್. ಲಾಗಿನ್ ಮಾಡಿದ್ರೆ ಅಲ್ಲಿ ದುಡ್ಡಿರೋ ಥರ ತೋರಿಸುತ್ತೆ. ನಮ್ಗೆ ಅದು ಸಡನ್ನಾಗಿ ಅವಳಿಗೆ ಲಾಗಿನ್ ಮಾಡಿ ತೋರಿಸಿದಾಗ ನಮ್ಗೆ ಆ ಮೈಂಡ್ ಪ್ರೆಸೆಂಟಿಗೆ ಏನೋ ದುಡ್ಡಿರೋ ಥರ ಫೀಲ್ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ಮೀರಿ ಅವಳ ಬಗ್ಗೆ ಗೊತ್ತಾಗಿ ಏನೋ ಕೇಳೋಕೆ ಹೋದರೆ ಥ್ರೆಟ್ನಿಂಗ್ ಜಾಸ್ತಿ ಇದೆ. ಎಷ್ಟೇ ಸಾಲದು ಅಂತ ಈ ಮೋಸದ ಹುಡುಗಿ ಪವಿತ್ರ ತನ್ನ ಈ ವಂಚನೆಯ ಜಾಲವನ್ನು ಒಂದು ರೀತಿ ಚೈನ್ ಲಿಂಕ್ ಬಿಸ್ನೆಸ್ ಮಾಡೋ ಥರ ಮಾಡಿದ್ದಾಳೆ. ನಿಮಗೆ ಒಬ್ಬರು ಪರಿಚಯವಾದರೆ ಮತ್ತೊಬ್ಬರನ್ನು ಪರಿಚಯ ಮಾಡಿಕೊಡಿ, ಆಗ ನಿಮಗೆ ಇನ್ನಷ್ಟು ಹಣ ಕಡಿಮೆ ಆಗುತ್ತೆ. ನೀವು ಹೆಚ್ಚೆಚ್ಚು ಜನರನ್ನು ಸೇರಿಸಿದಂತೆ ನಿಮ್ಮ ಸಬ್ಸಿಡಿ ಮೊತ್ತ ಹೆಚ್ಚಾಗುತ್ತೆ, ಆಗ ನೀವು ವಾಪಸ್ ಸರ್ಕಾರಕ್ಕೆ ಕಟ್ಟಬೇಕಾದ ಮೊತ್ತ ಕಡಿಮೆ ಆಗುತ್ತೆ ಅಂತ ನಂಬಿಸಿ ಒಬ್ಬರಿಂದ ಮತ್ತೊಬ್ಬರಿಂದ ಮಗದೊಬ್ಬರು ಅಂತ ಪರಿಚಯ ಮಾಡ್ಕೋತಿದ್ದ ಈಕೆ ಎಲ್ಲರಿಂದಲೂ ಲಕ್ಷ ಪ್ರೊಸೆಸಿಂಗ್ ಫೀ ಅಂತ ಇಸ್ಕೊಂಡು ನಾಮ ಹಾಕಿದ್ದಾಳೆ. ಹೆಂಗೆ ಅವರು ನಮ್ಮ ಹತ್ರ ಬರ್ತಿದ್ದಾರೆ ಅಂತಂದರೆ, ಈಗ ರಂಗರಾಜ್ ಅವ್ರು ಪರಿಚಯ ಆಗ್ತಾರೆ ಅಂದರೆ ರಂಗರಾಜ್ ಅವ್ರ ಕಡೆಯಿಂದ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು ನಮ್ಮ ಫ್ಯಾಮಿಲಿಯವ್ರನ್ನ ಮತ್ತು ನಮ್ಮ ಗೊತ್ತಿರೋ ಸ್ನೇಹಿತರನ್ನ ನೀವು ಪರಿಚಯ ಮಾಡಿ ನೀವು ಒಂದು 10 ಜನನ ಟೀಮ್ ಮಾಡ್ಕೊಳ್ಳಿ. ನೀವು ಟೀಮ್ ಮಾಡ್ಕೊಂಡ ನಂತರ ನಿಮಗೆ ಫುಲ್ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ. ಇಲ್ಲಂತಂದರೆ ಒಬ್ಬೊಬ್ಬರಿಗೆ ಕೊಡೋದಕ್ಕೆ ಕಷ್ಟ ಆಗುತ್ತೆ. 23,000 ಚಿಲ್ಲರೆ ಅಂತ ಅವ್ರು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಲಿ 5 ಜನ ಇದ್ದರೆ 5 ಜನಕ್ಕೂ ಕಟ್ಕೊಳ್ಳಿ, 5 ಜನಕ್ಕೂ ಸ್ಯಾಂಕ್ಷನ್ ಮಾಡ್ತೀವಿ, ನೀವೇನೋ ಒಂದು ಬಿಸ್ನೆಸ್ ಮಾಡ್ಕೋಬೋದು, ನೀವು ಇವಾಗ ಮಾಡ್ತಾ ಇರೋ ಬಿಸ್ನೆಸ್ಗಿಂತ ಒಳ್ಳೆ ರೀತಿಯಲ್ಲಿ ನೀವು ಸಕ್ಸಸ್ ಆಗ್ಬೋದು, ಈ ರೀತಿ ಹೇಳಿ ಒಬ್ಬೊಬ್ಬರನ್ನು ಅವ್ರು ಕಾರ್ನರ್ ಮಾಡ್ತಿದ್ದಾರೆ. ಬಟ್ ಇದೆಲ್ಲ ನಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ ದಿನಗಳು ಕಳೀತಾ ಅವ್ರ ಹತ್ರ ನಾವು ಪ್ರೆಷರ್ ಮಾಡಿ ಕೇಳಕ್ಕೆ ಬಂದಾಗ ನಮ್ಮ 10 ಜನ ನಾವು ಯಾರನ್ನಾದರೆ ರೆಫರ್ ಮಾಡಿರ್ತೀವೋ ಅವ್ರು ನಮ್ಮನ್ನು ಕೇಳಕ್ಕೆ ಬಂದಾಗ ನಾವು ಅವ್ರನ್ನ ಭೇಟಿಯಾದಾಗ ಅವ್ರು ನಮ್ಮನ್ನು ಈ ಥರ ಎಲ್ಲ ಮಾಡ್ತಿದ್ದಾರೆ. ಪ್ರೊಸೆಸಿಂಗ್ ಫೀ ಅಂತ ಲಕ್ಷ ಹಣ ಕಟ್ಟಿಸಿಕೊಂಡು ಸಾರ್ವಜನಿಕರಿಂದ, ಅದರಲ್ಲೂ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ನಡೆಸುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಕಡೆಗೆ ಕಟ್ಟಿದ ಹಣವೂ ಇಲ್ಲ, ಲೋನೂ ಇಲ್ಲ ಅನ್ನೋ ಹಾಗೆ ಮಾಡಿದ್ದಾಳೆ. ಒಂದ್ ವೇಳೆ ತುಂಬಾನೇ ಬಲವಂತ ಮಾಡಿದ್ರೆ ಈಕೆ ಬಳಿ ಇನ್ನೊಂದು ಬಾಣ ಇದೆ.
ಅದೇನಂದರೆ ಪ್ರೊಸೆಸಿಂಗ್ ಫೀಸ್ ಅಂತ ಏನಂಚೂರು ಕೊಟ್ಟುಬಿಡಿ, ನಾನೇ ಹೋಗಿ ಅವರನ್ನು ಕರ್ಕೊಂಡು ಬಂದು ಹಣ ಕೊಡಿಸಿ ಬಿಡ್ತೀನಿ ಅಂತಿದ್ಲು. ಹೋದಾಗ ಅವ್ರು ಹೇಳೋದು ಏನಂತಂದರೆ, ನಮಗೆ ಇನ್ನೂ ಅಮೌಂಟ್ ಬಂದಿದೆ ಸರ್, ಕೌಂಟ್ ಆಗ್ತಿದೆ, ಮತ್ತು ನಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿಲ್ಲ, ಮತ್ತು ಅದಕ್ಕೆ ಸ್ವಲ್ಪ ದುಡ್ಡು ಬೇಕು, ಅದಕ್ಕೆ ನೀವೇನಾದರೂ ಸ್ವಲ್ಪ ದುಡ್ಡು ಅರೇಂಜ್ ಮಾಡಿ ಕೊಟ್ಟರೆ ನಾವು ಲೋನ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಈ ರೀತಿ ನಮ್ಮ ಫ್ರೆಂಡಿಗೆ ಏನಾದರೂ ಆಯಿತು ಅದೇ ರೀತಿಯೇ ಅವ್ರು ಹಾಗಾಗಿನೇ ಅವರು 110 ಜನನ ಅವ್ರು ರೆಫರ್ ಮಾಡಿದ್ದು. ಆ 110 ಜನರಲ್ಲಿ ನಮ್ಮ ಥರ 10 ಜನ ಮತ್ತು ಇನ್ನೂ ಸಂಸ್ಥೆಗಳಲ್ಲಿರೋರು, ಬೇರೆ ಬೇರೆ ಮಹಿಳಾ ಸಂಘದಲ್ಲಿರೋರು. ನಾನು ಇಲ್ಲೇ ಇರೋದು, ಅತ್ತಿಬೆಲೆಯಲ್ಲೇ ಇರೋದು, ಅವರು ಚಂದಾಪುರದಲ್ಲಿರೋದು. ಸೊ ಹೀಗೆ ಅವರು ನಾವೆಲ್ಲ ಹೆಂಗೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇರ್ತೀವೋ, ಎಲ್ಲರೂ ಒಟ್ಟಿಗೆ ಏನೋ ಒಂದು ಬಿಸ್ನೆಸ್ ಮಾಡೋಣ, ಚೆನ್ನಾಗಿ ಆಗೋಣ ಅನ್ನೋ ಒಂದು ಇದ್ರ ಮೇಲೆ ನಾವೆಲ್ಲ ಹೋಗಿ ಅಪ್ರೋಚ್ ಆಗಿದ್ದು. ಏನೋ ಒಳ್ಳೇದಾಗುತ್ತೆ, ಎಲ್ಲ ಒಟ್ಟೊಟ್ಟಿಗೆ ಉದ್ಧಾರ ಆಗೋಣ ಅಂಥೇಳಿ ಸ್ನೇಹಿತರೆಲ್ಲ ಸೇರಿ ಈ ಅಮ್ಮನಿಗೆ ಹಣ ಕೊಟ್ಟರೆ ಎಲ್ಲರಿಗೂ ಸರಿಯಾಗಿ ನಾಮ ತಿಕ್ಕಿದ್ಲು ಈ ಹುಡುಗಿ ಪವಿತ್ರ. ಬೈದಿವೆ, ಹಣ ಅಂದ್ರೆ ಹೆಣಾನು ಕೂಡ ಬಾಯಿ ಬಿಡುತ್ತೆ ಅನ್ನೋ ಈ ಕಾಲದಲ್ಲಿ ಪವಿತ್ರ ಅನ್ನೋ ಆ ವಂಚಕಿಯಷ್ಟೇ ತಪ್ಪು. ಆಕೆಯ ಮಾತಿಗೆ ಮರಳಾಗಿ ಕೇಳ್ದಾಗಲೆಲ್ಲ ಕಂತೆ ತೆಗೆದುಕೊಂಡು ಹೋಗಿ ಸುರಿದ ಜನರದ್ದು ಇದೇ ತಪ್ಪಿದೆ. ಬೈದಿವೆ, ಇಷ್ಟಿಲ್ದೆ ಹೇಳ್ತಾರಾ, ಟೋಪಿ ಹಾಕಿಸ್ಕೊಳ್ಳೋಕೆ ಜನಾನೇ ರೆಡಿ ಇರುವಾಗ ಹಾಕೋಕೆ ಯಾರಾದರೂ ಹಿಂದೆ ಮುಂದೆ ನೋಡ್ತಾರಾ ಅಂತ. ಅಂದ ಹಾಗೆ ಆ ವಂಚಕಿಯ ಇನ್ನಷ್ಟು ವಂಚನೆಯ ಪುರಾಣದ ಬಗ್ಗೆ ಹೇಳ್ತೀವಿ, ಆದರೆ ಅದಕ್ಕೂ ಮುಂಚೆ ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಸೆಂಟ್ರಲ್ ಮಿನಿಸ್ಟರ್ ಹೆಸರಲ್ಲಿ ಜನರನ್ನ ಸಖತ್ತಾಗಿ ಯಾಮಾರಿಸಿರುವಂತ ಆ ಅವಿವಾಹಿತ ಯುವತಿ ವಿರುದ್ಧ ಸದ್ಯ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಹಣ ಕಳೆದುಕೊಂಡವರೆಲ್ಲ ಒಟ್ಟಾಗಿ ಬಂದು ದೂರು ಕೂಡ ದಾಖಲು ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಆದ್ಮೇಲಾದರೂ ಕಳ್ಕೊಂಡ ಹಣ ವಾಪಸ್ ಬರುತ್ತಾ ಅನ್ನೋ ಬಗ್ಗೆ ನಂಬಿಕೆ ಇಲ್ಲ. ಯಾಕಂದ್ರ ಅದೇ ಆ ವಂಚಿಕೆಯ ಸ್ಪೆಷಾಲಿಟಿ. ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ಜನರಿಗೆ ವಂಚಿಸಿ ಸಬ್ಸಿಡಿ ಆಧಾರದ ಮೇಲೆ ಸಾಲ ಕೊಡಿಸ್ತೀವಂತ ನಂಬಿಸಿದ್ದ ಪವಿತ್ರಳ ಕಳ್ಳಾಟ ಈಗ ಬಟ ಬಯಲಾಗಿದೆ. ಹಣಕ್ಕಾಗಿ ಆಕೆ ಆಡಿರೋ ನಾಟಕ ಈಗ ಜನರಿಗೆ ಗೊತ್ತಾಗಿದೆ. ನಾವೆಲ್ಲ ಆಕೆ ಹಾಕಿದ ಕಲರ್ ಟೋಪಿಗೆ ತಲೆ ಕೊಟ್ಟಿದ್ದೀವಿ ಅಂತ ಕಡೆಗೂ ಗೊತ್ತಾಗಿದೆ. ಎಲ್ಲರೂ ಆಕೆಯ ಮನೆ ಹತ್ರ ಹೋಗಿದ್ದಾರೆ. ಆಗ ಅಲ್ಲಿ ಪವಿತ್ರ ಇನ್ನೊಂದು ನಾಟಕವಾಡಿದ್ದಾಳೆ. ಸರಿ ನಾಳೆ ಬಂದುಬಿಡ್ರಿ, ಕೊಟ್ಬಿಡ್ತೀನಿ ಅಂದ್ಲು. ಸರಿ ಅಂದ್ರೆ ಅವ್ರ ಮನೆಗೆ ಹೋದ್ರಿ ಸರ್. ಅವ್ರ ಮನೆಗೆ ಹೋಗೋದನ್ನು ಇದು ಯಾರ ಹತ್ರ ಮಾತಾಡ್ಸಿದ್ಲ ನನಗೆ ಗೊತ್ತಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾರೆ. ಆ ಬ್ಯಾಂಕ್ ಮ್ಯಾನೇಜರ್ನ ಕೇಳ್ಕೊಳ್ರಿ. ಆ ಬ್ಯಾಂಕ್ ಮ್ಯಾನೇಜರ್ ಏನು, ಇಲ್ಲಮ್ಮ ನಾಳೆಗೆ ಐಪೋ ಹಿಡ್ದು ಉಂಗೆ ಏಲೆ ನಾಳೆಗೆ ಐಪೋ ಹಿಡ್ದು ನಾಳೆ ಒಂದು ಉಂಗೆ ಅಮೌಂಟ್ ವಾಂಕಿನ ಪೋಂಗು ಅಂತ ಅಯ್ಯಪ್ಪ ಹೇಳ್ದ. ಆತನ ಅಡ್ರೆಸ್ ಇಲ್ಲ, ಈ ಅಮ್ಮನ ಅಡ್ರೆಸ್ ಇಲ್ಲ. ಇಂಥವ್ರು ಹುಟ್ಟಬಾರ್ದು, ಹಂಗೆ ಮಾಡ್ಬೇಕು ಸರ್. ಸದ್ಯ ಊರ್ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಎಲ್ಲ ಮುಗಿದ ಮೇಲೆ ಹತ್ತು ಕರೆದು ಮಾಡಿದ ಮೇಲೆ ದುಡ್ಡು ಬರುತ್ತಾ? ನೋ ಚಾನ್ಸ್. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ಕೊಂಡ ಇವರೆಲ್ಲ ಇದೀಗ ವಂಚನೆಗೊಳಗಾದವರೆಲ್ಲ ಅತ್ತಿಬೆಲೆ ಪೊಲೀಸರ ಮೊರೆ ಹೋಗಿದ್ದಾರೆ. ಇನ್ನು ಈ ಮಹಾವಂಚಕಿ ಪವಿತ್ರ ಎಂತೆಂಥ ಅಮಾಯಕರನ್ನ ತನ್ನ ಬುಟ್ಟಿಗೆ ಬೀಳಿಸ್ಕೊಂಡಿದ್ದಾಳೆ ಅಂತಂದ್ರೆ, ಪಾಪ ನಗರಸಭೆಯಲ್ಲಿ ಡಿ ದರ್ಜೆ ನೌಕರಿ ಮಾಡೋರು, ಆಟೋ ಡ್ರೈವರ್ಗಳು, ಅವರಿವರ ಮನೆಯಲ್ಲಿ ಕೆಲಸ ಮಾಡೋರು, ಹೀಗೆ ಬಡಬಗ್ಗರನ್ನ ಬಿಡದಂತೆ ವಂಚಿಸಿದ್ದಾಳೆ. ತಾನೇ ಹೋಗಿ ಮುಕ್ತವಾಗಿ ಮಾತನಾಡಿ ನಂಬಿಕೆ ಬರೆಸಿ ಮಾತಲ್ಲೇ ಮನೆ ಅರಮನೆ ಕಟ್ಟಿ ಹಣ ಹಾಕಿಸ್ಕೊಂಡಿದ್ದಾಳೆ. ಹಿಂಗೆ ನಾವು ಕೆಲಸ ಮಾಡ್ಕೊಂಡಿದ್ರಿ ಇಲ್ಲೇ ಅತ್ತಿಬೆಲೆಯಲ್ಲಿ ಆಫೀಸ್ ಮಾಡಿಕೊಂಡು ಈ ರಾಗಿ ಗೋಧಿ ರಾಗಿ ಅದು ಪ್ಯಾಕ್ಗಳು ಮಾಡ್ಕೊಂಡಿದ್ರು. ಇವ್ರು ಬಂದುಬಿಟ್ಟು ಫಸ್ಟು ಈ ಅಮ್ಮನ ಪರಿಚಯ ಆದರು. ಆಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ರಿ. ಪರಿಚಯ ಆಗಿ ಸರಿ ನಾವೆಲ್ಲ ಒಗ್ಗಟ್ಟಾಗಿ ಹಾಕಿ ಲೋನ್ ಮಾಡಿಸ್ಕೊಳೋಣ ಅಂತ ಎಲ್ಲ ಇಡೀ ನಾವೊಂದು 50 ಜನ ಮಾಡ್ತಾಯಿದ್ರಿ ಕೆಲಸ. 50 ಜನದೂ ಹೇಳಿದ್ರು. ಸರ್ 50 ಜನನೂ ಹಾಕಿದ್ರಿ, ಎಲ್ಲ ಹಾಕಿದ್ರಿ. ಇಲ್ಲೇ ಅತ್ತಿಬೆಲೆ ಹೋಟ್ಲಲ್ಲಿ ಕಟ್ಟಿದ್ದೀನಿ ಸರ್, ವಾಲಿ ಆಡ ಇಟ್ಬಿಟ್ಟು ಅವಳಿಗೆ. ಸಬ್ಸಿಡಿ ಲೆಕ್ಕದಲ್ಲಿ ಸಾಲ ಸಿಗುತ್ತೆ ಅನ್ನೋದೇ ಈ ಇಡೀ ವಂಚನೆಯ ಮೂಲ. ಕೆಲವರಿಗೆ ಬಿಸ್ನೆಸ್ ಮಾಡೋ ಆಸೆ ಇರುತ್ತೆ, ಆದರೆ ಅವರ ಬಳಿ ಹಣ ಇರೋದಿಲ್ಲ. ಐಡಿಯಾ ಇದೆ, ಆದರೆ ಹಣ ಇಲ್ಲ. ದುಡ್ಡು ಮಾಡ್ಬೋದು ಅಂತ ಗೊತ್ತಿದೆ, ಆದರೆ ಸಾಲ ಯಾರೂ ಕೊಡ್ತಾ ಇಲ್ಲ. ಕೊಟ್ಟರು ಕೂಡ 108 ಡಾಕ್ಯುಮೆಂಟ್ ಕೇಳ್ತಾರೆ. ಇವೆಲ್ಲವನ್ನ ಮೀರಿ ಸಾಲ ಸಿಕ್ತು ಅಂತಾನೆ ಇಟ್ಕೊಂಡ್ರು ಅಪ್ರೂವ್ ಆಗೋದಕ್ಕೆ ಟೈಮ್ ಬೇಕು.
ಇದ್ಯಾವುದು ಬೇಡಪ್ಪ, ಫಿನಾನ್ಸ್ನವ್ರ ಹತ್ರ ಸಾಲ ತಗೋತೀನಿ ಅಂತಂದ್ರೆ ಅದು ಹಲವು ತಕರಾರು. ಡಾಕ್ಯುಮೆಂಟ್ಸ್ ಜೊತೆಗೆ ಪರ್ಸನಲ್ ಶ್ಯೂರಿಟಿ ಕೇಳ್ತಾರೆ. ಅದನ್ನ ಹೇಗೋ ಕೊಡಬಹುದು, ಆದ್ರೆ ಬಡ್ಡಿ ಪರ್ಸೆಂಟೇಜ್ ಕೇಳಿಬಿಟ್ರೆ ಎದೆ ಒಡೆದೋಗುತ್ತೆ. ಪರಿಸ್ಥಿತಿ ಹೀಗಿರುವಾಗ ಸಬ್ಸಿಡಿ ಮೊತ್ತದಲ್ಲಿ, ಅದರಲ್ಲೂ ಮನೆ ಬಾಗಿಲಿಗೆ ದುಡ್ಡು ತಂದು ಕೊಡ್ತಾರೆ. ಕೇಂದ್ರ ಸರ್ಕಾರದ ಯೋಜನೆ ಅಂತೆಲ್ಲ ಬೊಗಳೆ ಬಿಟ್ರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ. ಹೀಗಾಗಿನೇ ಈ ಪವಿತ್ರ ತೋಡಿದ ಹಳ್ಳಕ್ಕೆ ಪ್ರತಿಯೊಬ್ರು ಭೂತ ಭವಿಷ್ಯದ ಚಿಂತೆ ಮಾಡದೆ ಒಳ್ಳೆ ಕುರಿಗಳ ತರ ಬೀಳ್ತಾ ಇದ್ರು. ಅವ್ರು ಹೇಳೋ ರೀತಿ ಏನಂತಂದರೆ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆದರೆ ನೀವು 5 ಲಕ್ಷ ಅಷ್ಟೇ ನೀವು ಕಟ್ಟೋದಿರುತ್ತೆ, 5 ಲಕ್ಷ ರೂಪಾಯಿ ಸಬ್ಸಿಡಿ ಕೆಳಗೆ ನೀವು ಕಟ್ಟೋದಿರಲ್ಲ. ಹಾಗಂತ ಹೇಳುವಾಗ ಯಾರೇ ಒಂದು ಮಿಡಲ್ ಕ್ಲಾಸ್ ಇರೋರು ಕೆಲಸ ಮಾಡೋದಕ್ಕೇನೋ ಒಂದು ನಂಬಿಕೆ ಬರುತ್ತೆ. ಹಾಗೇ ಎಲ್ಲರೂ ಅವರು ಒಳಗಡೆ ಕರ್ಕೊಂಡಿದ್ದು. ಸೊ ಹೀಗಾಗಿ ಅವರು ನಮ್ಮನ್ನು ಇಷ್ಟು ವರ್ಷಗಳಲ್ಲೂ ನಮ್ಮ ಫ್ರೆಂಡ್ ಅವರು ಪಾಪ ಅವರು ತುಂಬ ಇರೋಬರ ಎಲ್ಲ ಬ್ಯಾಂಕಿಂದನೂ ಕ್ರೆಡಿಟ್ ಕಾರ್ಡ್ ಒಳ್ಳೆ ಬಿಸ್ನೆಸ್ ಹೋಗ್ತಿತ್ತು ಅವ್ರದ್ದು. ಎಲ್ಲ ಕ್ರೆಡಿಟ್ ಕಾರ್ಡಲ್ಲೂ ಅವರು ಸ್ವೈಪ್ ಮಾಡಿ ಕೊಟ್ಟು ಈಗ ದಿನನಿತ್ಯ ಅವ್ರ ಮನೆ ಹತ್ರ ಬಂದು ಪ್ರತಿ ಒಂದು 10 ಬ್ಯಾಂಕ್ ಅವರಾದರೂ ಬರ್ತಾರೆ. ಇನ್ನು ಈ ಪವಿತ್ರ ಒಬ್ಳೇ ಅಲ್ಲ, ಈಕೆಯ ಇಡೀ ಕುಟುಂಬವೇ ಈ ವಂಚನೆಗೆ ಬೆಂಬಲವಾಗಿ ನಿಂತಿದೆಯಂತೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾರಲ್ಲ, ಹಾಗೆ ಈ ಹುಡುಗಿ ಜೊತೆಗೆ ಈಕೆಯ ತಂದೆ ತಾಯಿ ಮತ್ತು ಚಿಕ್ಕಮ್ಮ ಎಲ್ಲರೂ ಒಂದೇ ಕ್ಯಾಟಗರಿಯಂತೆ. ಮಗಳು ಮಾಡ್ತಾ ಇರೋ ಈ ಅವ್ಯವಹಾರಕ್ಕೆ ಎಲ್ಲರೂ ಸಹಕಾರಿಯಾಗಿ ನಿಂತಿದ್ದಾರಂತೆ. ಟೋಟಲ್ ಫ್ಯಾಮ್ಲಿನೇ ಎಲ್ಲನೂ ಚೀಟಿಂಗ್ ಫ್ಯಾಮ್ಲಿನೇ. ಅವ್ರ ಫ್ಯಾಮ್ಲಿ, ತಾಯಿ, ಅವ್ರ ತಂಗಿದಿರು, ಅವರ ಯಜಮಾನರು ಮತ್ತು ಅವ್ರು ಯಾರೋ ಹೆಸರುಗಳು, ಅವ್ರ ಜೊತೆಲಿ ತುಂಬ ದೊಡ್ಡ ಟೀಮ್ ಇದೆ ಸರ್. ನಾವೇನೋ ಮಾತಾಡೋಕೆ ಹೋದರೆ ನಮ್ಮನ್ನು ಅವರು ಎದುರಿಸೋದೇ ಅಲ್ಲದೆ ಹೊಡೆಯೋದಕ್ಕೂ, ನಮ್ಮನ್ನೇನಾದರೂ ಮಾಡೋದಕ್ಕೂ ಅವರು ಸಿದ್ಧವಾಗಿದ್ದಾರೆ. ಏನು ಮಾಡೋದಕ್ಕಾದರೂ ಸಿದ್ಧವಾಗಿದ್ದಾರೆ. ಆ ರೀತಿ ನಮ್ಮನ್ನು ಎದುರಿಸಿದ್ದು ತುಂಬ ಕೊಟ್ಟಿದ್ರೆ. ಎಷ್ಟು ಜನ ದೂರು ಕೊಟ್ಟಿದ್ರೆ ಅತ್ತಿಬೆಲೆನಲ್ಲಿ? ಇಲ್ಲಿ ಕೊಟ್ಟಿರೋದಾ? ಈಗ ಒಂದು 10-15 ಜನದ್ದು ಕೊಟ್ಟಿದ್ದೀವಿ. ಅಂದರೆ ಈ 10 ಜನನೂ ಏನಂದರೆ ಅವು ಒಬ್ಬೊಬ್ಬರಿಂದನೂ ಒಂದು 10 ಜನ ಇದ್ದಾರೆ. ಈಗ ಸಂಸ್ಥೆಗಳಲ್ಲಿ ಈಗ ಮೊರ್ಸೂರ್ಗೇಟೆಯಲ್ಲಿದ್ದಾರೆ, ಈ ಸರ್ಜಾಪುರದಲ್ಲಿ ಎಲ್ಲಿರ್ಬೋದು ಆಗಿದ್ದು, ಅವರೆಲ್ಲರೂ ಅಷ್ಟೇ ಒಂದು ಟೀಮ್, ಒಂದು ಫ್ಯಾಮ್ಲಿ ಅಲ್ಲದೆ ಒಂದು ಊರ ಹತ್ರನೇ ಇದೇ ರೀತಿ ಮಾಡಿದ್ದಾರೆ. ಅವ್ರದ್ದೆಲ್ಲರದು ಇದೇ ಕಂಟಿನ್ಯೂ ಆಗ್ತಿರೋದು. ಇನ್ನು ಈ ಪವಿತ್ರಳ ಪಂಗನಾಮದ ದೆಸೆಯಿಂದ ಕೆಲವರು ಆಸ್ಪತ್ರೆಗೂ ಸೇರಿದ್ದಾರಂತೆ. ಲಕ್ಷ ತಂದು ಈಕೆಯ ಬಾಯಿಗೆ ಸುರಿದು ಕಡೆಗೆ ಈಕೆ ಮೋಸ ಮಾಡಿದ್ಲು ಅಂತ ಗೊತ್ತಾದ ಮೇಲೆ ಎಷ್ಟೋ ಮಂದಿ ಹಿರಿಯ ನಾಗರಿಕರಿಗೆ ಆರೋಗ್ಯ ಹದಗೆಟ್ಟಿದ್ಯಂತೆ. ಕೆಲವರಂತೂ ಲಕ್ಷ ಕಳ್ಕೊಂಡ ಚಿಂತೆಯಲ್ಲಿ ಸಾಲ ಸೋಲ ಮಾಡಿ ತಂದು ಹಣ ಕೊಟ್ಟವರು ಅಕ್ಷರಶಃ ಆಸ್ಪತ್ರೆಗೆ ಸೇರಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿ ವಾಪಸ್ ಬಂದಿದ್ದಾರಂತೆ. ನನಗೆ ಆವಾಗ ಪರಿಜ್ಞಾನ ಆಯಿತು ಸರ್. ನಮ್ಮದು ದುಡ್ಡು ಇಷ್ಟೆಲ್ಲ ಹೋಗ್ಬಿಡ್ತು, ನಂದು ಹಾಳಾಯಿತು, ಇನ್ನು ಎದ್ದೇಳೋಕ್ಕಾಗಲ್ಲ ನಾನು ಅನ್ನೋಷ್ಟು ನೋವಾಗ್ಬಿಡ್ತು ನನಗೆ. ನೈಟ್ಗೆ ಸರ್ ನನಗೆ ತುಂಬ ಸೀರಿಯಸ್ ಆಯಿತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಉಸಿರಾಟ ಕಡಿಮೆ ಆಯಿತು ನನಗೆ ಅಲ್ಲಿ. ಆಮೇಲೆ ಅವತ್ತು ನೈಟು ಅಡ್ಮಿಟ್ ಮಾಡಿದ್ರು, ವೈದ್ಯಕೀಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಇನ್ನು ಹಲವು ಕಡೆಗಳಲ್ಲಿ ಪವಿತ್ರಳ ಕೈ ಚಳಕಕ್ಕೆ ಏನಿಲ್ಲ ಅಂತಂದ್ರೂ 400ರಿಂದ 450 ಮಿಕಗಳು ಬಲೆಗೆ ಬಿದ್ದಿವೆಯಂತೆ. ಬರೀ ಅತ್ತಿಬೆಲೆ ಹೊಸೂರು ಮಾತ್ರ ಅಲ್ಲ, ಪವಿತ್ರ ಆನೇಕಲ್ ಸುತ್ತಮುತ್ತ ಮತ್ತು ಅತ್ತಿಬೆಲೆ ಸೇರಿದಂತೆ ತಮಿಳುನಾಡಿನ ಹೊಸೂರು, ಕೃಷ್ಣಗಿರಿ, ಧರ್ಮಪುರಿ ಅಷ್ಟೇ ಯಾಕೆ, ಈ ಕಡೆ ಹೊಸಕೋಟೆ, ಸರ್ಜಾಪುರ, ಕಾಡುಗೋಡಿ ಸೇರಿದಂತೆ ಬೆಂಗಳೂರು ನಗರದ ಹಲವು ಬಡಾವಣೆಗಳಲ್ಲಿ 100 ಜನರಿಗೆ ಇದೇ ರೀತಿ ನಾಮ ಹಾಕಿರೋ ಈ ಪವಿತ್ರ ಕೋಟಿ ಯಾಮಾರಿಸಿದ್ದಾಳಂತೆ. ಅತ್ತಿಬೆಲೆ, ಚಂದಾಪುರ, ಮಾಯಸಂದ್ರ, ಬೊಮ್ಮನಹಳ್ಳಿ, ಹೊಸಕೋಟೆ, ಕಾಡುಗೋಡಿ, ಸರ್ಜಾಪುರ ಕಡೆ, ಹೊಸೂರು. ನನಗೆ ಇವಾಗ ಈ ಲೋಕಲ್ ತಿಳ್ಮಾಡ ಒಂದು 405 ಜನ ತಗೊಳ್ಕೊಂಡಿರೋ ಸರ್. ಇದರಲ್ಲಿ ಒಬ್ಬೊಬ್ಬರಿಗೆ 23,560 ರೂಪಾಯಿ ಕಲೆಕ್ಷನ್ ಮಾಡ್ತಿದ್ದಾರೆ ಸರ್. ಈ ಮಧ್ಯೆ ಕೆಲವರು ಈ ಪವಿತ್ರಳ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಈಕೆ ಬಳಿ ಯಾರೂ ದುಡ್ಡು ಹಾಕಬೇಡಿ ಅಂತ ಹೇಳ್ಕೊಂಡು ಬಂದ್ರಂತೆ. ಆದರೆ ಅದು ಗೊತ್ತಾದ ಪವಿತ್ರ ತನ್ನ ಬಗ್ಗೆ ಪ್ರಚಾರ ಮಾಡೋ ಮಹಿಳೆಯರ ಮೇಲೆ ಹೊಸ ಆರೋಪ ಮಾಡಿ ಅವರನ್ನೇ ವಿಲನ್ ಮಾಡ್ತಿದ್ಲಂತೆ. ನಮ್ಮನ್ನು ಚದುರಿಸ್ಬಿಟ್ಲು, ನಮ್ಮ ಗ್ಯಾಂಗ್ ಪೂರ್ತಿ ಚದುರಿಸ್ಬಿಟ್ಲು ಅವಳು. ನಮ್ಮಲ್ಲೇ ಅಯ್ಯಮ್ಮ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ, 5 ಲಕ್ಷ ಅಂತ ನನಗೆ ಹೇಳಿದ್ಲು ಲೋನು, ಇವ್ರಿಗೆ 10 ಲಕ್ಷ ಬರೋದು, ಸುಳ್ಳು ಹೇಳ್ತಾ ಇದ್ದಾಳೆ, ನೀವು ಅವ್ರ ಹತ್ರ ದುಡ್ಡು ಕಟ್ಟಿರೋದು ಬಿಟ್ಬಿಡ್ರಿ, ನೀವು ಸಪ್ರೇಟ್ ಕಟ್ಟಿರಿ ಅಂತ ಎಲ್ಲರ ಹತ್ರ ಡಿವೈಡ್ ಮಾಡಿ ಹಾಕ್ಸ್ಕೊಂಡ್ಲು. ಮತ್ತೆ
ನನ್ನ ಹತ್ರ ಕಟ್ಟಿರೋದು ಬಿಟ್ಟು ಮತ್ತೆ ಅವ್ರ ಹತ್ರ ಡಿವೈಡ್. ಎಷ್ಟು ಅಮೌಂಟ್ ಇದೆ ಥರ ಇದು ಮಾಡಿದ್ರೆ? ಸರ್ ಅಮ್ಮ ನಮ್ಮ ಟೋಟಲಿ ನಮ್ಮ ಇದರಲ್ಲಿ 1,96,60,000 60 ಲಕ್ಷ ಆ ಥರ ಹೋಗಿದೆ ಸರ್. ಇನ್ನು ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಗೊಂದು ಅನುಮಾನ ಬಂದಿರಬಹುದು, ಹೀಗೆ ಊರ್ನಲ್ಲಿರೋರಿಗೆಲ್ಲ ಮೋಸ ಮಾಡಿದವಳ ಮೇಲೆ ಯಾರು ಈವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ವಾ ಅಂತ. ಬೈದವೆ ಪ್ರಿಯ ವೀಕ್ಷಕರೇ, ಅದು ಕೂಡ ಆಗೋಗಿದೆ. ಈ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಪವಿತ್ರಳ ದೂರೊಂದರ ಹಿನ್ನೆಲೆ ಈಕೆಯ ಹೊಸೂರಿನ ಮನೆಗೆ ತೆರಳಿ ಅರೆಸ್ಟ್ ಮಾಡಿದ್ರಂತೆ. ಆ ಪ್ರಕರಣದಲ್ಲಿ ಬೇಲ್ ತೆಗೆದುಕೊಂಡು ಬಂದ ಈ ಹುಡುಗಿ ಪವಿತ್ರ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ದಾಳೆ. ಇದೀಗ ಮತ್ತೆ ಈಕೆಯ ವಿರುದ್ಧ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಆರೋಪಿಯ ಸ್ಥಾನದಲ್ಲಿರೋ ಈಕೆ ಇದೀಗ ತಲೆಮರೆಸಿಕೊಂಡಿದ್ದಾಳೆ. ದುರಂತ ಅಂದ್ರೆ ಎಷ್ಟೋ ಜನ ಬ್ಯಾಂಕ್ ಎಂಪ್ಲಾಯಿಗಳು, ಎಷ್ಟೋ ಮಂದಿ ಪೊಲೀಸರು ಸೇರಿದಂತೆ ಬಹಳಷ್ಟು ಮಂದಿ ವಕೀಲರಿಗೂ ಈಕೆ ಇದೇ ರೀತಿ ವಂಚನೆ ಮಾಡಿದಾಳಂತೆ. ಒಟ್ನಲ್ಲೇ ವಂಚಕಿ ಪವಿತ್ರಳ ವಂಚನೆ ಪುರಾಣ ಕೇಳಿ ಖುದ್ದು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಇಂದಲ್ಲ ನಾಳೆ ಆರೋಪಿ ಸ್ಥಾನದಲ್ಲಿದ್ದ ಈಕೆ ಸಿಗಬಹುದು, ಆದರೆ ದುಡ್ಡು ವಾಪಸ್ ಬರೋದು ಡೌಟು. ಸದ್ಯ ಈಗ ಪೊಲೀಸರು ವಂಚಕಿ ಪವಿತ್ರಳ ಪತ್ತಿಗಾಗಿ ಲುಕೌಟ್ ನೋಟಿಸ್ ಅನ್ನ ಹೊರಡಿಸುವಂತ ಸಾಧ್ಯತೆ ಇದೆ. ಕೋಟಿ ವಂಚನೆ ಆಗಿರೋದರ ಹಿನ್ನೆಲೆಯಲ್ಲಿ ಆಕೆಯ ವಿರುದ್ಧ ಆದಾಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಮಾಹಿತಿ ರವಾನೆಯಾಗುವ ಸಾಧ್ಯತೆ ಇದೆ. ನೋಡೋಣ, ಊರೂರಿಗೆ ಚಳ್ಳೆಹಣ್ಣು ತಿನ್ನಿಸಿದ ಆ ಮಹಾವಂಚಕೆ ಪವಿತ್ರ ಪೊಲೀಸರ ಬಲೆಗೆ ಬೀಳ್ತಾಳ ಅಂತ. ಇದೇ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.